ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಈ ಬಾರಿಯ ಮಕರ ಸಂಕ್ರಾಂತಿ ಕೇವಲ ಎಳ್ಳು ಬೆಲ್ಲದ ಸಿಹಿ ಹಂಚುವ ಹಬ್ಬವಷ್ಟೇ ಅಲ್ಲ, ಅದು ಕರ್ನಾಟಕದ ರಾಜಕಾರಣದಲ್ಲಿ ಬಹು ದೊಡ್ಡ ತಿರುವಿನ ಸಾಕ್ಷಿಯಾಗಬಹುದು ಎನ್ನುವ ಚರ್ಚೆ ರಾಜ್ಯಾದ್ಯಂತ ಜೋರಾಗಿದೆ. ಕಾರಣ, ರಾಜ್ಯದ ಅತ್ಯಂತ ಪ್ರಸಿದ್ಧ ಜ್ಯೋತಿಷಿ ಕೋಡಿಶ್ರೀ ಅವರು ಇತ್ತೀಚಿನ ನೀಡಿರುವ ಭವಿಷ್ಯ. ಶಿವನ ಮುಡಿಯು ಮೇಲಿರುವ ಮಲ್ಲಿಗೆ ಹೂವು ಒಮ್ಮೆಯಾದರೂ ಶಿವನ ಪಾದಕ್ಕೆ ಬೀಳಲೇಬೇಕು. ಅದೇ ರೀತಿ ಈಗಿನ ರಾಜಕೀಯ ಗೊಂದಲ, ನಾಯಕತ್ವದ ಗುದ್ದಾಟ ಎಲ್ಲವೂ ಸಂಪೂರ್ಣವಾಗಿ ಬಗೆಹರಿದು ಸುಖಾಂತ್ಯ ಹೊಂದಲಿದೆ. ಸಂಕ್ರಾಂತಿಯ ನಂತರ ಯಾರು ಮುಖ್ಯಮಂತ್ರಿ ಎನ್ನುವ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಬಂದೇ ಬರುತ್ತದೆ ಎಂದು ಕೋಡಿಶ್ರೀ ಅವರು ತಮ್ಮ ಇತ್ತೀಚಿನ ಭವಿಷ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಕೋಡಿಶ್ರೀ ಅವರ ಹಿಂದಿನ ಹಲವು ರಾಜಕೀಯ ಭವಿಷ್ಯಗಳು ನಿಖರವಾಗಿ ನನಸಾಗಿರೋದ್ರಿಂದ ಈ ಬಾರಿಯ ಅವರ ಮಾತುಗಳು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿವೆ. 2018ರಲ್ಲಿ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತದೆ ಎಂದಿದ್ರು, ನಿಜವಾಯಿತು. 2019ರಲ್ಲಿ ಯಡಿಯೂರಪ್ಪ ಅವರು ಮತ್ತೆ ಸಿಎಂ ಆಗುತ್ತಾರೆ ಎಂದಿದ್ರು, ಅದು ನಿಜ ಆಯಿತು. 2023 ಚುನಾವಣೆಯ ಮೊದಲು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಒಳಗೆ ಗುದ್ದಾಟ ಶುರುವಾಗುತ್ತದೆ ಎಂದು ಹೇಳಿದ್ದರು. ಈಗ ನಾವು ಅದನ್ನೇ ನೋಡುತ್ತಿದ್ದೇವೆ. ಮಕರ ಸಂಕ್ರಾಂತಿ ಜನವರಿ 14, 2026ಕ್ಕೆ ಬರುತ್ತಿದೆ. ಕೇವಲ 42 ದಿನಗಳಲ್ಲಿ ಭವಿಷ್ಯ ನನಸಾಗುತ್ತದೆಯೇ ಎಂದು ತಿಳಿಯಲಿದೆ. ಒಂದು ಮಾತು ನಿಶ್ಚಿತ, ಕೋಡಿಶ್ರೀ ಅವರು ಈ ಬಾರಿಯ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.